ಸಭಾಧ್ಯಕ್ಷರೇ, ವಿರೋಧ ಪಕ್ಷದವರು ಆಕ್ಷೇಪಣೆಗಳನ್ನೆಲ್ಲ ಇಲ್ಲಿ ಎತ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿ ಹೇಳಿಕೆಯಲ್ಲಿ ಯಾವುದೇ ರೀತಿಯ ಆಕ್ಷೇಪಾರ್ಹವಾದಂಥ ಯಾವುದೇ ಹೇಳಿಕೆ ಕೊಟ್ಟಿಲ್ಲ ಅವರು. ಯಾಕೆ ಅಂತ ಹೇಳಿದ್ರೆ ಹೇಳ್ಬಿಡ್ತೀನಿ ತಾಳಿ, ಯಾಕೆ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು, ನಾವು ಪ್ರಸಕ್ತ ವರ್ಷದಲ್ಲಿ 3-4 ಸಾವಿರ ಕೋಟಿ ಕೊಟ್ಟಿದ್ದೀವಿ ಅಂತ ಆ ರೀತಿ ಹೇಳಿ, ನನ್ನ ಅವಧಿಯಲ್ಲಿ ನಿಮಗೆ ಕೊನೆಯಲ್ಲಿ 10,000 ನಾವು ಕೇಳ್ತಾ ಇರೋದು ಸದನ ನಡಿಬೇಕು. ಯಾರು ಮತ್ತು ಕೊಡ್ತಾರೆ ಅವರು ದಿನೇಶ್ ಅವರ ಮಾತು ಕೇಳೋ ಶಕ್ತಿ ನಿಮ್ಗೆ ಯಾರಿಗಿಲ್ವಾ? ಈಗ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಕಾರ್ಯಕ್ರಮ ದಿನೇಶ್ ಗುಂಡ ಆಯ್ತು. ಈಗ ಒಪ್ತೀನಿ, ಸುನೀಲ್ ಅವರ ಆಕ್ಷೇಪಣೆ ಖಂಡಿತ ಸದನ ಇದ್ದಾಗ ಯಾವುದೇ ಘೋಷಣೆಗಳನ್ನ ಕಾರ್ಯಕ್ರಮದ ಬಗ್ಗೆ ಅಧಿಕೃತ ಕಾರ್ಯಕ್ರಮಗಳ ಬಗ್ಗೆ ಸರ್ಕಾರ ಘೋಷಣೆ ಮಾಡಬಾರ್ದು, ನಾನು ಅವ್ರ ಆಕ್ಷೇಪಣೆ ಒಪ್ತೀನಿ. ಆದ್ರೆ ಮುಖ್ಯಮಂತ್ರಿಗಳು ಯಾವುದೇ ಕಾರ್ಯಕ್ರಮವನ್ನು ಘೋಷಣೆ ಮಾಡಲಿಲ್ಲ, ಅಧಿಕೃತ ಕಾರ್ಯಕ್ರಮ ಘೋಷಣೆ ಮಾಡಲಿಲ್ಲ. ಆ ಸಮಾಜದಲ್ಲಿ ಕೊಡ್ತೀನಿ, ನಿಮ್ಗೆ ಯಾವುದೇ ರೀತಿ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ನಮ್ಮ ಸರ್ಕಾರದಲ್ಲಿ ಹಂತ ಹಂತವಾಗಿ 10,000 ಕೋಟಿವರೆಗೂ ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ನಿಮ್ಮ ಕ್ಲಾರಿಫಿಕೇಶನ್, ನಿಮ್ಮ ಆಕ್ಷೇಪಣೆ ಇರಲಿ, ನಾವು ಮಾಡ್ತೀವಿ. ಅಧ್ಯಕ್ಷರೇ, ಅಧ್ಯಕ್ಷರೇ, ಪಾಯಿಂಟ್ ಆಫ್ ಆರ್ಡರ್ ಕೇಳ್ತಾ ಇದ್ರ ಸ್ವಲ್ಪ ಎಂ.ಬಿ. ಪಾಟೀಲ್ ಸ್ವಲ್ಪ ಅಪ್ಪಾಜಿ ಅವ್ರಿಗೆ ಪಾಯಿಂಟ್ ಆಫ್ ಆರ್ಡರ್. ಒಂದ್ ನಿಮಿಷ ಸರ್ ನನಗೆ ಒಂದೇ ನಿಮಿಷ, ನಾನು ಕ್ರಿಯಾ ಗೊತ್ತಾಯ್ತು, ಎಲ್ಲ ವಿಚಾರ ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು. ಅವ್ರು ಮಾತಾಡ್ತಾರೆ ಸುಮ್ಮನೆ ವಿಚಾರ ದಯವಿಟ್ಟು ಅವಕಾಶ ಸಿಎಂ ಕೊಡಬೇಕು. ಸಿಎಂ ದಿನೇಶ್ ಅವರು ಹೇಳಿಕೆ ಅವ್ರೇನು ಕೊಡೋ ಅವಶ್ಯಕತೆ ಉತ್ತರ ಅಲ್ಲ, ಅವ್ರು ಮಾತಾಡ್ಲಿಕ್ಕೆ ಸದಸ್ಯರು ಕೇಳಿದ್ರೆ ಕೊಡುವ. ಸರ್ಕಾರ ಅಂದ್ರೆ ಮಂತ್ರಿಗಳು ಉತ್ತರ ಕೊಟ್ಟ ಮೇಲೆ ನೋಡಿ ಅಧ್ಯಕ್ಷರೇ, ಹಿರಿಯ ಸದಸ್ಯರು ಕೇಳಿದ್ದಾರೆ. ದಿನೇಶ್ ಅವರು ಹೇಳಿದ್ದಾರೆ, ನಾವೇನು ಆತರ ಘೋಷಣೆ ಮಾಡಿಲ್ಲ, ಆತರ ಘೋಷಣೆ ಮಾಡಿದ್ರೆ ಅದು ಸಂವಿಧಾನದ ತಪ್ಪು, ಮಾಡಬಾರ್ದಾಯ್ತು ಅಂತ ನಾವ್ ಹೇಳ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಆ ರೈತರಿಗೆ 2,000 ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ, ಇವ್ರಿಗೆ ಮಾತ್ರ 10,000 ನಿಮಗೆ ರೈತರ ಬಗ್ಗೆ ಮತ್ತು ಉತ್ತರ ಕನ್ನಡ ಜನತೆ ಕಾಳಜಿ ಇದ್ರೆ ತಾವೆಲ್ಲರೂ ಕೂಡ ಸಕಾರಾತ್ಮಕ ಚರ್ಚೆ ಭಾಗವಹಿಸ್ತಿದ್ದೀರಿ. ನಿಮ್ಮೆಲ್ಲ ವಿಚಾರ ನೋಡುವಾಗ ಕೂಡ ಉತ್ತರ ಕನ್ನಡದ ಬಗ್ಗೆ, ಬರಗಾಲದ ಬಗ್ಗೆ ನಿಮಗೆ ಚರ್ಚೆ ಮಾಡಲಿಕ್ಕೆ ಆಸಕ್ತಿ ಇಲ್ಲ ಅಂತ ಸಣ್ಣ ಪುಟ್ಟ ವಿಷಯಗಳು ಇಟ್ಕೊಂಡು
ನೀವು ಬಹುಶಃ ಇವತ್ತು ಪ್ರತಿಭಟನೆ ಮಾಡೋದಾದ್ರೆ ಇದು ನಿಮ್ಗೆ ಯಾವುದು ಕೂಡ ಶೋಭೆ ತರೋದಿಲ್ಲ. ಪ್ರತಿಯೊಂದಲ್ಲಿ ಕೂಡ ರಾಜ್ಯಕ್ಕೆ ಮಾಡಲಿಕ್ಕೆ ಹೋಗಬೇಡಿ. ರಾಜ್ಯದ ಹಿತಾಸಕ್ತಿ ಏನಂತ ತಾವು ಕಾಪಾಡಿಕೊಂಡು ನೋಡಿ. ರಾಜ್ಯಕ್ಕೆ ಪ್ರತಿಯೊಂದು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಈ ಸಣ್ಣ ವಿಚಾರ ಹಿಡ್ಕೊಂಡು ನಾವು ಸಭಾತ್ಯಾಗ ಮಾಡಿ ಬರಗಾಲ ಸಂಬಂಧಪಟ್ಟಾಗೆ ಚರ್ಚೆ ಇಲ್ಲ, ನಿಮ್ಮ ಝೀರೋ ಬರುವಂತ ಕ್ವಶನ್ಗೆ ಚರ್ಚೆ ಇಲ್ಲ, ಉತ್ತರ ಕರ್ನಾಟಕದ ಬಗ್ಗೆ ತಾವು ಚರ್ಚೆ ಮಾಡುದಿಲ್ಲ. ಇದು ಬರೇ ಯಾಕೆ ಇದರಲ್ಲಿ ರಾಜ್ಯಕ್ಕೆ ಅನ್ಕೊಂಡು ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿ ನಾನು ಇವತ್ತು ಬಯಸ್ತೇನೆ. ಅಧ್ಯಕ್ಷರು ಫೈರಿಂಗ್ ಯಾವಾಗಾಗಿತ್ತು? ರೈತರ ಬಗ್ಗೆ ಕಾಳಜಿ ಇಲ್ಲ. ಬಿಲ್ ಮಂಡಿ ಒಂದ್ ಸೆಕೆಂಡ್ ಇಲ್ಲ, ನಾನು ಕಾಂಗ್ರೆಸ್ ಸರ್ಕಾರ ಒಂದು ನಿಮಿಷ ಈಗಾಗಲೇ ಬಹಳಷ್ಟು ಚರ್ಚೆಯನ್ನ ಆಲಿಸ್ತು. ಅಧ್ಯಕ್ಷರೇ, ಅತ್ಯಂತ ದುರ್ದೈವದ ಪ್ರಸಂಗಕ್ಕೆ ಸದನವನ್ನು ತೆಗೆದುಕೊಂಡು ಹೋದರು. ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು, ಸನ್ಮಾನ್ಯ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರು, ಮುಖ್ಯಮಂತ್ರಿಗಳು ಮಾತನಾಡುವಾಗ ನಮ್ಮದು 85 ಸಂಖ್ಯೆ ಐತಿ, ಹೆಂಗೆ ಮಾತಾಡ್ತೀವಿ ಅನ್ನುವಂಥ ಈ ಸವಾಲು ಎಸೆಯೋದೇನಿದೆ, ಇದೇ ಈ ಸದನಕ್ಕೆ ಮಾಡಿರ್ತಕ್ಕಂಥ ಮೊದಲು ಅಪಚಾರ. ಈ ಸದನದಲ್ಲಿ ಸಂಖ್ಯಾಬಲದ ಮೂಲಕ ನಾವು ಮಾತಾಡ್ಸಕ್ಕೆ ಬಿಡ್ತೀವಿ ಅಥವಾ ಮಾತಾಡ್ಸಕ್ಕೆ ಬಿಡೋದಿಲ್ಲ ಅನ್ನುವಂಥ ಈ ರೀತಿಯ ಯಾವುದೇ ಕ್ರಮ ಯಾರೇ ಸದಸ್ಯರು ಮಾಡಲಿ ಅದನ್ನು ಸಹಿಸಬಾರ್ದು. ಅದಕ್ಕೆ ನಾನು ಮೊಟ್ಟ ಮೊದಲಿಗೆ ಹೇಳೋದಕ್ಕೆ ಬಯಸ್ತೀನಿ, ಅವರಿಲ್ಲ, ಅವರ ಸ್ನೇಹಿತರ ಪರವಾಗಿ ಅವ್ರಿಗೆ ವಿನಂತಿ ಮಾಡ್ತೀನಿ ನಾನು, ನೀವು ಆ ಮಾತನ್ನು ಸದನಕ್ಕೆ ಬಂದು ಕ್ಷಮೆಯಾಚಿಸಿ ವಿಡ್ರಾ ಮಾಡಬೇಕು. ಹಿ ಮಸ್ಟ್ ವಿಡ್ರಾ ದಟ್ ಸ್ಟೇಟ್ಮೆಂಟ್. ಮುಖ್ಯಮಂತ್ರಿಗಳು ಮಾತಾಡಲಂಗೆ ಮಾಡ್ತೀವಿ, ಈ ಸದನಕ್ಕೆ ನೀವು ಇಲ್ಲಿ ಜಗಳಾಡಕ್ಕೆ ಬಂದಿರಿ ಅಥವಾ ಜನರ ಸಮಸ್ಯೆಗಳನ್ನು ಹೇಳೋದಕ್ಕೆ ಬಂದಿರಿ? ಇನ್ನೊಂದು ಅಧ್ಯಕ್ಷರೇ, ಈಗೆಲ್ಲ ವಿಚಾರ ಮಾಡಿ ನೋಡ್ತಾ ಇದ್ವಲ್ಲ, ಯಾವುದು ಇಲ್ಲ ಅದನ್ನು ಸೃಷ್ಟಿ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ವಿಧಾನಸಭೆ ಈ ವೇದಿಕೆ ಸತ್ಯಕ್ಕೆ ದೂರವಾದದ್ದನ್ನು ಸೃಷ್ಟಿ ಮಾಡುವಂಥ ಫ್ಯಾಕ್ಟ್ರಿ ಆಗಬಾರ್ದು. ಅಲ್ಲಿ ಇಲ್ಲ, ಇರೋದೇ ಇಲ್ಲ, ಇಲ್ಲಿ ಅದಕ್ಕೆ ಗದ್ದಲ. ಏನಾಗಿದೆ? ಹಂಗಾರೆ ಹಿಂಗಾಗಿದ್ದೇನೋ ಹಿಂಗಾಗಿದ್ದೇನೋ, ಎಲ್ಲಾಗಿದೆ? 10,000 ಕೋಟಿ ರೂಪಾಯಿ ಕೊಡ್ತೇವೆ ಈ ವರ್ಷ ಅಂತ ಹೇಳಿದ್ರ? ಯಾವ ಚಾನಲ್ನಲ್ಲಿ ಬಂದಿದೆ? ಯಾವ ಪೇಪರ್ನಲ್ಲಿ ಬಂದಿದೆ? ಈ ಚಾನಲ್ ಹೇಳಿದ್ರಲ್ಲ, ಆ ಚಾನಲನ್ನು ನಾನು ವಿನಂತಿ ಮಾಡ್ತೀನಿ, ನೀವು ಅವತ್ತೇನು ಅವ್ರು ಭಾಷಣ ಮಾಡಿದ್ರಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಆ ಭಾಷಣವನ್ನು ಪೂರ್ಣ ತೆಗಿಸಿ ನೋಡ್ರಿ ನೀವು. ತಡ್ರಿ ಅಲ್ಲ ರೀ, ಸ್ವಲ್ಪ ತಡ್ರಿ, ಯು ಕ್ಯಾನ್ ಸ್ಪೀಕ್ ಆಫ್ಟರ್ವರ್ಡ್ಸ್. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಈ ರೀತಿ ತಪ್ಪು ಮಾಹಿತಿಯನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನ ನಡೀತದ, ಇದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರ್ತಕ್ಕಂಥ ವಿಚಾರ. ನಾನು ಈ ಸಂದರ್ಭದಲ್ಲಿ ಅತ್ಯಂತ ಗಂಭೀರವಾಗಿ ತಮ್ಮಲ್ಲಿ ಅರಿಕೆ ಮಾಡ್ಕೋತೀನಿ. 2 ವಿಷಯ. ಒಂದು, ಮಾನ್ಯ ವಿರೋಧ ಪಕ್ಷದ ನಾಯಕರು ಅವರೇನು ಹೇಳಿಕೆಯನ್ನು ಮಾಡಿದ್ರು ಅದನ್ನು ಹಿಂಪಡಿಬೇಕು, ಸದನದ ಕ್ಷಮಾಯಾಚನೆ ಮಾಡಬೇಕು. 2ನೇದ್ದು, ಸತ್ಯಕ್ಕೆ ದೂರವಾದ ವಿಚಾರಗಳನ್ನು ಇಲ್ಲಿ ಮಾತನಾಡಿ ಹೇಳಿ ಹಿಂಗಂದು ಹಂಗಂದು ಏನು ಸುಳ್ಳುಗಳನ್ನು ನಿರ್ಮಾಣ ಮಾಡುವಂಥ ಫ್ಯಾಕ್ಟ್ರಿ ವಿಧಾನಸಭೆಯ ವೇದಿಕೆ ಆಗಬಾರ್ದು. ಅದಕ್ಕೆ ಬಹಳಷ್ಟು ಗಂಭೀರವಾಗಿರ್ತಕ್ಕಂಥ ಆಲೋಚನೆ ಆಗಬೇಕು. ಅಧ್ಯಕ್ಷರೇ, ನೀವೆಲ್ಲ ನಮ್ಮ ರಕ್ಷಣೆಗೆ ಬರಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ. ಅಧ್ಯಕ್ಷರೇ, 1 ನಿಮಿಷ, ನಾನು ಕ್ರಿಯಾಲೋಪವನ್ನು ಎತ್ತಿದ್ದೆ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.